ಈಶ್ವರಿ, ಈಶ್ವರಿ ಬಂದೆ ಅಮ್ಮವ್ರೆ. ನೋಡು, ಆನಂದ್ ಅವ್ರದ್ದು ಎಕ್ಸರ್ಸೈಸ್ ಮುಗಿದಿರುತ್ತೆ, ಜ್ಯೂಸ್ ಕುಡಿದ್ಬಿಟ್ಟು ಸ್ನಾನ ಮಾಡ್ಬೇಕಂತೆ ಅಂತ ಹೇಳು. ಯಾಕೋ ಏನ್ ಬುದ್ಧಿ, ಒಂದ್ ಚೆಸ್ ಮ್ಯಾಚ್ ಆಡೋದಕ್ಕೆ ಇಷ್ಟೊಂದು ಕಸರತ್ ಮಾಡ್ಬೇಕಾ? ನೀವ್ ಇದೇ ರೀತಿ ಕಸರತ್ ಮಾಡ್ತಿದ್ರೆ ಚೆಸ್ ಮ್ಯಾಚ್ ಸೋಲೋದಂತೂ ಗ್ಯಾರಂಟಿ. ಆಟಕ್ಕೂ ಹೊಸ ಶಕ್ತಿ ಉಳಿಸ್ಕೊಳ್ಳಿ. ಅಯ್ಯೋ ಮಂಗ್ಸಾಮ್ರಾಣಿ, ಇವತ್ ನಾನು ಆಡ್ತಿರೋದು ಚೆಸ್ ಮ್ಯಾಚ್ ಅಲ್ವೋ, ಟೆನ್ನಿಸ್ ಮ್ಯಾಚ್. ಯಜಮಾನ್ರೆ ಜ್ಯೂಸ್ ಕುಡ್ದು ಸ್ನಾನಕ್ಕೆ ಹೋಗ್ಬೇಕಂತೆ ಅಮ್ಮವ್ರು ಹೇಳಿದ್ರು. ಇನ್ನೇನ್ ಬುದ್ಧಿ, ಅಮ್ಮ ಜ್ಯೂಸ್ ಕಳ್ಸಿದ್ದಾರೆ. ಜ್ಯೂಸು ಕಸರತ್ತು ಎರಡು ಸೇರಿ ಅನುಶಕ್ತಿ ಮನಶಕ್ತಿ ಜ್ಯೂಸಿನಿಂದ. ಏನ್ ಕುಂತಲ್ಲವರ ಆನಂದ್ ಇದಾರೇನು? ಆನಂದಪ್ಪರು ಟೆನ್ನಿಸ್ ಮ್ಯಾಚ್ ಕೊಟ್ಟೋದ್ರಲ್ಲ, ನಿಮ್ಮನ್ ಕಾಯ್ತಾ ಇದ್ರು, ನೀವು ತಡ ಹೋಗ್ ಬಂದ್ಬಿಟ್ರಿ. ಏಯ್ ಮರಗುಳಿ, ಟೆನ್ನಿಸ್ ಕಿಟ್ ಎಲ್ಲ ನಿನ್ ಕೈಯಲ್ಲೇ ಇದೆ, ಆನಂದ್ ಹೊಟ್ಟೋದ್ರು ಅಂತ ಹೇಳ್ತಿದ್ಯಲ್ಲೋ. ಆನಂದಪ್ಪರು ನಿಮ್ಗೋಸ್ಕರ ಒಳಗಡೆ ಕಾಯ್ತಾ ಇದಾರೆ, ಹೋಗಿ. ನಿನ್ನ ಅವ್ರು ಇಟ್ಕೊಂಡಿದಾರಲ್ಲ, ಅವ್ರು ಉದ್ದಾರ ಆದಾಗೆ. ಸರ್ ಪೋಸ್ಟ್. ಪೋಸ್ಟಾ? ಆನಂದಪ್ಪರ ಹೆಸರಿಗೆ ಬಂದೈತೆ. ಅವ್ರ ಕೈಲಿ ಕೊಡೋಣ ಅಂದ್ರೆ ಹಾಳಾದ ಮರುವು. ಅವ್ರ ಹತ್ರ ಹೋಗೋ ಅಷ್ಟಲ್ಲಿ ಮರ್ತೋಗ್ಬಿಟ್ರೆ ಅವ್ರ ಕಷ್ಟ ಬಂದ್ಬಿಡ್ತದ. ಇದನ್ನ ಇಲ್ಲೇ ಈಗ್ಲೇ ಜೋಪಾನವಾಗಿ ಇಲ್ಲಿಟ್ಟು ಅವ್ರು ಬಂದ ತಕ್ಷಣ ಅವ್ರ ಕೈಲಿ ಕೊಟ್ಬಿಡ್ಬೇಕು. ಜನ್ನ ಜನ್ನ ಆಕಿ ಹಾಯ್ ಹಾಯ್ ಆನಂದ್, ಯು ಆರ್ ಲುಕಿಂಗ್ ಲೈಕ್ ಎ ಹೀರೋ ಯಾರ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ನೀ ಹೇಗೆ ಕಾಣ್ತೀಯ ಗೊತ್ತಾ? ಹೇಗ್ ಕಾಣ್ತೀನಿ? ಒಳ್ಳೆ ಬಲ್ತ್ ಕೋಣದ್ ಬರ್ತಾರ ಕಾಣ್ತೀನಿ. ಯು ನಾಟಿ, ಅತ್ತ ಹೇಳ್ತೀನಿ ಇರು. ಅಯ್ಯೋ, ನೀವ್ಯಾಕತ್ತೆ ತರಕ್ ಹೋದ್ರಿ? ಹೇಳಿದ್ರೆ ನಾನೇ ತರ್ತಿದ್ದೆ. ನೀನು ಈ ಮನೆಗೆ ಸೇರಿದ ಮೇಲೆ ತರ್ವಿ ಅಂತೆ, ಈಗ ಕುಡಿ. ಏ ಬಿಡು, ಬೋರ್ವಿಟಾ ಹೆಲ್ತ್ ಒಳ್ಳೇದು. ನೀನ್ ಕುಡಿ, ನಾನ್ ಕುಡಿತೀನಿ. ಜನ ಕಿಟ್ಸ್ ಎಲ್ಲ ಕರೆಕ್ಟ್ ಇಟ್ಟಿದ್ಯಾ? ಇಟ್ಬಿಟ್ಟಿದ್ದೀನಿ. ಬಾಲು ಬಾಲು? ಯಾವ ಬಾಲು? ಅದೇ ಕಣ, ಟೆನ್ನಿಸ್ ಬಾಲ್ ಇಟ್ಟಿದ್ಯಾ, ಕ್ರಿಕೆಟ್ ಬಾಲ್ ಇಟ್ಟಿದ್ಯಾ? ಅಯ್ಯೋ, ಯಾವ ಬಾಲು ಅಂತ ಗೊತ್ತಾಗಲಿಲ್ಲ, ಎಲ್ಲ ಬಾಲ್ ಇಟ್ಬಿಟ್ಟಿದ್ದೀನಿ. ಫುಟ್ಬಾಲು, ವಾಲಿಬಾಲು. ಅಯ್ಯೋ ಗಾಚಾರ್ವೇ, ಮರ್ತೆ ಬಿಟ್ಟಲ್ಲ. ಸೈಕಲ್ಲು, ಬೆಲ್ಲು. ಹೋಗಿ ಹೋಗಿ, ನಿನಗೆ ಹೇಳಿದಲ್ಲ, ಕರ್ಮ ಕರ್ಮ. ಏನು ನೀನು ಡ್ರೆಸ್ ಹಾಕೊಂಡಿದ್ಯಾ? ನೀನು ಅಲ್ಲಿ ಮ್ಯಾಚ್ ಆಡ್ತೀಯಾ? ನನ್ ಸಾವುಕಾರರಿಗೆ ಸ್ಫೂರ್ತಿ ಬರ್ಲಿ ಅಂತ ಫುಟ್ಬಾಲ್ ಫುಟ್ಬಾಲ್ ಆಡ್ತೀನಿ. ಇವತ್ತು ನಾನು ಆಡಕ್ ಹೋಗ್ತಾ ಇರೋದು ಟೆನ್ನಿಸ್ ಮ್ಯಾಚ್, ಫುಟ್ಬಾಲ್ ಮ್ಯಾಚ್ ಅಲ್ಲ. ಅಲ್ಲಿ ನೀನ್ ಏನಾದ್ರು ಕಪಿತರ ಆಡ್ದಿಯೋ? ಜನ ಏ ಜನ, ಅಯ್ಯೋ, ಬೆಳಗ್ಗೆನೆ ಏನ್ ಕದೈತಪ್ಪ. ಈಶ್ವರಿ, ಜಗದೀಶ್ವರಿ, ನಂದ್ಯಾನ ಮಾಡ್ತಾ ಇದೀಯಾ? ಬಂದೆ ಬಂದೆ. ಈಶ್ವರಿ, ಅಯ್ಯೋ ನನ್ ಕಿರಿಕಿಲೆ, ನನ್ನನ್ ಕರ್ದಿಯಲ್ಲ, ನನ್ನಿಂದ ಏನಾಗ್ಬೇಕಾಗಿತ್ತು? ನಿನ್ನಿಂದ ಏನಾಗುತ್ತೆ? ಮಣ್ಣು, ಬರೀ ದೇಹ ಬೆಳೆಸ್ಕೊಂಡಿದ್ಯಾ ಅಷ್ಟೇ. ಅಯ್ಯೋ ನಾನೇನಂದೆ, ಚಿಕ್ಕ ಯಜಮಾನ್ರು ಆಟಕ್ಕೆ ಹಾಕೊಳ್ಳೋ ಬಟ್ಟೆ ಕೊಳೆ ಆಗಿದೆ, ತಗೊಂಡ್ ಬಾ ಅಂದೆ. ಅಷ್ಟೇನಾ? ಅಷ್ಟೇ. ಗ್ರಹಚಾರ ಹಿಂಗೇನೆ, ಎಲ್ಲೋದ್ರು ನಮ್ಗೆ ಸಿಕ್ಕಿದೆ ಹಿಂಗೆ. ಕಾಗ್ದ ನನಗ್ ಬರ್ದಿರೋದು ಹಿಂಗ ಇಸ್ಯ ಏರ್ವಾಗೊಳಕ್ ನಾಚ್ಕೊಂಡು ಪ್ರೇಮ ಪತ್ರ ಬರ್ದು ಇದ್ರಲ್ಲಿ ಇಟ್ಟು ನನಗ್ ಕೆಲಸ ಹೇಳವಳೆ. ಕಿಲಾಡಿ ಹಣ್ಣು ನೋಡೇ ಬಿಡ್ತೀನಿ. ಅಯ್ಯೋ, ಚಿಕ್ಕ ಯಜಮಾನ್ರಿಗೆ ಬಂದಿರೋ ಕಾಗ್ದ ಎಲ್ಲ ನನ್ ಗ್ರಾಚಾರ ಹಾಳಾದ ಮರ್ಮು, ಏನಪ್ಪ ಮಾಡ್ಲಿ? ಅಯ್ಯಯ್ಯ, ಏನ್ ಮಾಡೋದು? ಇಲ್ಲ, ಏನಾದ್ರೂ ನೆಪ ಹೇಳಿ ಕೊಟ್ಟೇ ಕೊಡ್ತೀನಿ. ಜನ್ನ ಜನ್ನ ಬಂದೆ ಚಿಕ್ಕ ಯಜಮಾನ್ರೆ. ಜನ್ನ ಜನ್ನ ಯಜಮಾನ್ರೆ, ಆಯನ್ ಸ್ವಿಚ್ ಹಾಕ್ಬಿಟ್ಟು ಎಲ್ಲೋಗಿದೆ? ಏನಿದು? ಬಟ್ಟೆ ಎಲ್ಲ ಸುಟ್ಟು ಹಾಳಾಗೋಯ್ತು. ಬಟ್ಟೆ ಈಶ್ವರಿ, ಕಾಗ್ದ ಕಾಗ್ದ ನಿನ್ನ ಕಟ್ಕಟ್ ಹಾಳಾಗೋದೆ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ತೀನಿ. ಅಪ್ಪ ಅದ್ ಏನ್ ಮರುವ ನಿನಗೆ? ತಿನ್ನೋದ್ರ ಕಮ್ಮಿ ಮಾಡು, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಆನಂದ್ ಏನೋ ಕೆಲಸ ಮಾಡಕ್ ಹೋಗಿ ಇದನ್ನ ಮರ್ತು ಬಿಟ್ಟಿದ್ದಾನೆ, ಇನ್ನೊಂದು ತಗೊಂಡ್ರಾಯ್ತು. ಸುಮ್ನೆ ಯಾಕೋ ಅವನ ಮೇಲೆ ರೇಗಾಡ್ತೀಯಾ? ತಿಂಡಿ ತಿನ್ನುವಂತೆ ಬಾ. ಅಮ್ಮ, ನೀ ಅವನಿಗೆ ಸಪೋರ್ಟ್ ಮಾಡೋದ್ರಿಂದ ಅವನು ಹೀಗಾಗಿರೋದು. ಅವಾಗ ಬಿಸಿ ಮುಟ್ಟಿಸಿದ್ರೆ ಸರಿಯಾಗಿರ್ತಾರೆ. ನೋಡು ಹೇಗೆ ನಿಂತಿದ್ದಾನೆ. ಸರಿ ನಡಿಯಪ್ಪ, ನಡಿಯೋ ನಡಿ. ನೋಡ್ಕೋ. ಯಜಮಾನ್ ಹೇಳದ್ ಕೇಳಿಸ್ತಲ್ಲ, ತಿನ್ನೋದ್ನ ಕಮ್ಮಿ ಮಾಡು, ಬುದ್ಧಿ ಶಕ್ತಿ ಜಾಸ್ತಿ ಆಗುತ್ತೆ.
ವಾಟ್ ಆರ್ ಬ್ಯೂಟಿ, ಥೇಟ್ ಶಿಲಾಬಾಲಕೆ. ಈ ಬೊಂಬೆ ಜೀವ ಬಂದ್ಬಿಟ್ರೆ ಇದನ್ನ ಯಾರು ಕೈ ಬಿಡ್ತಾರೆ? ಲವ್ ಅಟ್ ಫಸ್ಟ್ ಸೈಟ್, ಆಮೇಲೆ ಮದ್ವೆ, ಆಮೇಲೆ ಅಯ್ಯೋ, ಏನ್ರಿ ನೀವು? ನಾನು ಮಾಡೋದಲ್ಲ. model. No, she's not a model. She's a real thing. Where is that beauty? Huh? Oh. Yes, may I help you? Yes, help me. Where's my dream girl? ಏನು? ಅದೇ ಆ ಶೋಕೇಸ್ ಬ್ಯೂಟಿ, ಆ ಮಾಡಲು. ಶೋಕೇಸ್ ಬೇಕಾದ್ರೆ ಅಲ್ಲಿದೆ, ಬ್ಯೂಟಿ ಬೇಕಾದ್ರೆ ಇಲ್ಲಿದೆ. ಇದು ಬ್ಯೂಟಿನಾ? ಇಲ್ಲ, ಅಲ್ಲಿದೆ ನನ್ನ ಬ್ಯೂಟಿ. ಏನ್ ಬೇಕು? ನೀವು ಬೇಕು. ಐ ಮೀನ್ ಶಾರ್ಟ್ಸ್, ಟೆನ್ನಿಸ್ ಶಾರ್ಟ್ಸ್. ಸೈಜ್? ಸೈಜ್ 36, 28, 40. ಯಾಕೆ ಆಗ್ತಿದ್ದೀರಾ? ಅದ್ ನಿಮ್ ಸೈಜಾ? ಅಂತಲ್ವಾ? ಹಾಗಾಗಿ ನಿಮ್ದ? ಅದು ಹೆಂಗಸರ್ ಸೈಜ್. ಓ, ಐ ಆಮ್ ಸಾರಿ. ನೋಡಿ, ನೀವು ನೋಡಿದ ತಕ್ಷಣ ನನ್ನ ಸೈಜೇ ಮರ್ತೋಯ್ತು. ನೀವೇ ನೋಡಿ, ನಂಗೊಂದು ಸೈಜ್ ಕೊಡಿ. ಇಟ್ಸ್ ಓಕೆ, ಕೊಡ್ತೀನಿ. ಟ್ರೈ ಮಾಡಿ. ಮಾಡ್ತೀನಿ. ಟ್ರೈ ಮಾಡಿ. ಮಾಡ್ತಾನೆ ಇದೀನಲ್ಲ. ಶಾರ್ಟ್ಸ್ ಟ್ರೈ ಮಾಡಿ. ಓ, ಐ ಆಮ್ ಸಾರಿ. ಓ ಗಾಡ್, ಡ್ರೆಸ್ಸಿಂಗ್ ರೂಮ್ ಅಲ್ಲಿದೆ. ಅಲ್ಲಿದೆಯಾ? ಥ್ಯಾಂಕ್ ಯು ವೆರಿ ಮಚ್. ಕರೆಕ್ಟ್ ಇದೆ. ಇದನ್ನ ಪ್ಯಾಕ್ ಮಾಡಿ. ಇದ್ರ ಜೊತೆಗೆ ಮ್ಯಾಚಿಂಗ್ ಆಗುವಂತ ಒಂದು ಹ್ಯಾಂಡ್ ಕರ್ಚಿಫ್ ಕೊಡಿ. ಎ ಫಾರ್ ಆನಂದ್. ನಿಮ್ಗೆ ಗೊತ್ತು ನನ್ನ ಹೆಸರು ಆನಂದ್ ಅಂತ? ನಿಮಗೆ ಭವಿಷ್ಯ ಹೇಳಕ್ ಬರುತ್ತಾ? ಯಾಕೆ? ಇಲ್ಲ, ನನ್ನ ಸೈಜ್ ಕರೆಕ್ಟ್ ಶಾರ್ಟ್ಸ್ ಕೊಟ್ಟಿದ್ದೀರಾ, ಹ್ಯಾಂಡ್ ಕರ್ಚಿಫ್ ಬೇರೆ ಕೊಟ್ಟಿದ್ದೀರಾ, ಹೇಗೆ ಅಂತ? ನಿಮ್ ಟೈಪಿನಲ್ಲಿ ಎ ಅಂತಿದೆ, ಅದನ್ನ ನೋಡಿ ಗೆಸ್ ಮಾಡ್ಕೊಟ್ಟೆ. ಯು ಆರ್ ಸಿಂಪ್ಲಿ ಸೂಪರ್. ತುಂಬಾ ಬುದ್ಧಿವಂತೆ, ಚೆನ್ನಾಗಿ ಅಬ್ಸರ್ವ್ ಮಾಡ್ತೀರಾ. ಮಿಸ್, ನಾನು ನಿಮ್ ಜೊತೆ ಸೆಪರೇಟ್ ಮಾತಾಡ್ಬೇಕು. ಬರ್ತೀರಾ? ಹಾಗೆಲ್ಲ ಡ್ಯೂಟಿ ಬಿಟ್ಟು ಬರೋಕ್ಕಾಗಲ್ಲ. ವೀಣಾ, ಒಂದು ಶಾರ್ಟ್ಸ್, ಒಂದು ಕರ್ಚಿಫ್ಗೆ ಬಿಲ್ ಹಾಕು. ನೀವು ಹೋಗಿ ಬಿಲ್ ಪೇ ಮಾಡ್ಬಿಟ್ಟು ಬನ್ನಿ ನೋಡಿ. ಪ್ಲೀಸ್. ಓಕೆ, ಆಯ್ತು, ಇರ್ತೀನಿ. ಸರ್ 500 rupees. ಸಾರಿ. ಮೇಡಮ್, ಇವರಲ್ಲಿ? ಇವರು ಅಂದ್ರೆ ಯಾರು? ಅದೇ ಬ್ಯೂಟಿ ಶೋಕೇಸ್. ಡ್ಯೂಟಿ ಮುಗೀತು, ಮನೆಗೆ ಹೋದ್ರು. ಓ, ಹಲೋ ಮಿಸ್, ಹಲೋ. ಯಾರೇ ಬೇಕು? ನಾನ್ ಕರೆದಿದ್ದು ನಿಮ್ಮನ್ನೆಲ್ಲ ರೀ, ನಿಮ್ ಪಕ್ಕದಲ್ಲಿ ನಿಂತಿದ್ರಲ್ಲ ಅವ್ರನ್ನ. ಓ, ಇವ್ರಾ? ಅವರಲ್ಲ ರೀ, ನಿಮ್ ಪಕ್ಕದಲ್ಲಿ ನಿಂತಿದ್ರಲ್ಲ ಈ ಕಡೆ. ಓ, ಇವ್ರಾ? ಹಾಗೆಲ್ಲ ಕಾರ್ನಲ್ಲಿ ಕೂತ್ಕೊಂಡು ಬಸ್ನಲ್ಲಿ ಹೋಗೋರ್ನ ಕರಿಬಾರ್ದು. ಅದಕ್ಕೆ ರೀ, ಬಸ್ನಲ್ಲಿ ಹೋಗೋರ್ನ ಕಾರ್ ಡ್ರಾಪ್ ಮಾಡೋಣ ಅಂತ ಕರಿತಾ ಇದೀನಿ. ಕರೀರಿ. ಹೋಗ್ರಿ, ಸಿಗ್ನಲ್ ಔಟ್ ಆಗುತ್ತೆ ಅಂತ ನಾವು ಸಾಯ್ತಾ ಇದ್ರೆ ಬೇಗ ನಡೆಯಪ್ಪ. ರೈಟ್. ಮನೆ ಕಾಯಲ್ಲ. गुड इवनिंग साहब. गुड इवनिंग. बलराम सिंह, आपका बीवी बच्चे कैसे है? ಸಾಬ್, ನೀವು ರೋಜ್ ಬರ್ತಾ ಇದ್ರಿ, ಹೋಗ್ತಾ ಇದ್ರಿ, ಯಾವತ್ತೂ ನನ್ನ ಜೊತೆಗೆ ಇಷ್ಟೊಂದು ಖುಷಿಯಿಂದ ಮಾತಾಡಿದ್ದಿಲ್ಲ ಸಾಬ್. ಬೈರಾಮ್ ಸಿಂಗ್, ಜೀವನದಲ್ಲಿ ಬೀವಿ ತುಂಬಾ ಮುಖ್ಯ ಕಣೋ. ಆ ಬೀವಿ ನನಗೆ ಸಿಕ್ಬಿಟ್ರೆ. ನಮಸ್ಕಾರ ಸರ್. ನಮಸ್ಕಾರ.
ಗುಡ್ ಈವ್ನಿಂಗ್. ಜಾನಿ, ಹೌ ಇಸ್ ಯೋರ್ ಬಾಯ್ ಫ್ರೆಂಡ್? ಬಾಯ್ ಫ್ರೆಂಡ್ ವಾಟ್ಸ್ ನನ್ಗ ಅಯ್ಯೋ ಯಾಕೆ? ಯು ಶುಡ್ ಹ್ಯಾವ್ ಎ ಬಾಯ್ ಫ್ರೆಂಡ್. ಯು ಶುಡ್ ಎಂಜಾಯ್ ಯರ್ ಲೈಫ್ ಜಾನಿ. ಸರ್ ಇವತ್ ನಿಮ್ ಮಾತು. ಫೈನ್, ಎಕ್ಸಲೆಂಟ್. ಯಾಕೆ ಪೇಷನ್ಸ್ ಯಾರು ನೋಡ್ತಾ ಇದಾರೆ? ಡಾಕ್ಟರ್ ಮುಕುಲ್, ಡಾಕ್ಟರ್ ಕುಂತಳ. ವೆರಿ ಗುಡ್. ನೋಡು, ನಾನು ಚೇಂಬರ್ ಇರ್ತೀನಿ, ನಾನು ಯಾರು ಡಿಸ್ಟರ್ಬ್ ಮಾಡಬಾರ್ದು. ಇಂಪಾರ್ಟೆಂಟ್ ಕೇಸ್ ಇದ್ರೆ ಮಾತ್ರ ಕರಿಬೇಕು. ಕೀಪ್ ಇಟ್ ಮೈಂಡ್. ಓಕೆ ಸರ್. ವಾಟ್ ಆರ್ ಬ್ಯೂಟಿ. ಗ್ರೇಟ್ ಶಿಲಾ ಬಂದ್ರೆ ನಾನು ಮಾಡಲ್ಲ. ನಿಮ್ ಟೈಪಿನಲ್ಲಿ ಏಂತಿದೆ ಅದನ್ನ ನೋಡಿ ಗೆಸ್ ಮಾಡ್ಕೊಟ್ಟೆ. ಯು ಆರ್ ಸಿಂಪ್ಲಿ ಸೂಪರ್. I love you. I love you, my dream girl. ಐ ಟು ಲವ್ ಯು. ನೀನು ಯಾವಾಗಲೂ ನನ್ನ ಹತ್ರ ಹೇಗಿರ್ಬೇಕು ಅನ್ಸುತ್ತೆ. ನಾನು ಯಾವಾಗ್ಲೂ ನಿಮ್ಮ ಹತ್ರನೇ ಇರ್ತೀನಲ್ಲ. ಪ್ರಾಮಿಸ್? ಪ್ರಾಮಿಸ್. ಯಾಕೆ ಈಗ ಬಂದಿಲ್ವಾ? ಓ, ಗೊತ್ತಲ್ಲ, ನೀನು ಯಾಕೆ ನಾಚಿಕೆ ಆಯ್ತಾ? ಅದು ನಾನು ನಿನಗೆ ನೀವಿಷ್ಟು ರಸಿಕರು ಅಂತ ನಾನು ಇವತ್ತೇ ಗೊತ್ತಾಗಿತ್ತು. ವಾಟ್ ಯು ಮೀನ್? ವಾಟ್ ಈಸ್ ಸ್ವೀಟ್ ಕಿಸ್? ಸಾರಿ, ಅದು ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಇದು ನಿಮ್ ಪ್ರೈವೇಟ್ ಚೇಂಬರ್. ನಿಮ್ ಪರ್ಮಿಷನ್ ಇಲ್ದೆ ಇಲ್ಲಿಗೆ ಯಾರು ಬರ್ತಾರೆ? ನೀನ್ ಬಂದಿದ್ಯಲ್ಲ. ಯಾಕೆ ನಾನು ಬರಬಾರ್ದ? ಹಾಗಲ್ಲ, ಈ ಹೊತ್ತಲ್ಲಿ ನಾನು ಸರಿ, ನಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ಗುಡ್ ಎಂಟರ್ಟೈನ್ಮೆಂಟ್. ಮಿಸ್ 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 ಏನು ಏನಾಗಿದೆ ನಿಮ್ಗೆ? ನನ್ ಕೈಲಿ ಆಗಲ್ಲ ಮಿಸ್, ನನ್ ಕೈಲಿ ಆಗಲ್ಲ. ನನ್ ಕೈಲಿ ತಡ್ಕೊಳಕ್ಕಾಗಲ್ಲ. ನನ್ ಕೈಲಿ ತಡ್ಕೊಳಕ್ಕಾಗಲ್ಲ. ಏನ್ ತಡ್ಕೊಳಕ್ ಆಗ್ತಿಲ್ಲ? ಜ್ವರನಾ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಾ? ನಾನೇ ಡಾಕ್ಟರ್. ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಏನ್ ಮಾಡ್ತೀರಾ? ನೋಡಿ ಮೇಡಮ್, ನಾನ್ ನಿಮ್ ಜೊತೆ 2 ನಿಮಿಷ ಮಾತಾಡ್ಬೇಕು. ಓನ್ಲಿ 2 minutes. ಐ ವಾಂಟ್ ಟು ಟಾಕ್ ವಿತ್ ಯು. ಅಯ್ಯೋ, ಈಗ ತಾನೇ ಡ್ಯೂಟಿ ಶುರುವಾಗಿದೆ, ಕಸ್ಟಮರ್ಸ್ ಎಲ್ಲ ಬಂದ್ಬಿಡ್ತಾರೆ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನೋಡಿ, ಪಕ್ಕದಲ್ಲಿ ಲೈಲಾ ಮಂಜು ಪಾರ್ಕ್ ಇದೆಯಲ್ಲ, ಅಲ್ಲಿ ನಾ ಕೂತಿರ್ತೀನಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಓನ್ಲಿ 2 minutes. ನನಗೆ ಈ ವಾತಾವರಣದಲ್ಲಿ ಹೇಳಕ್ ಇಷ್ಟ ಇಲ್ಲ. ಆ ಲೈಲಾ ಮಂಜು ಪಾರ್ಕ್ ನಲ್ಲಿ ಹಕ್ಕಿಗಳ ಇಂಚರದ ನಡುವೆ, ಹಚ್ಚ ಹಸಿರಿನ ಹುಲ್ಲುಗಳ ನಡುವೆ, ಹೂಗಳ ನಡುವೆ, ವರ್ಣರಂಜಿತ ಆಕಾಶ ಭೂಮಿಗಳ ನಡುವೆ, ನನ್ನ ಅಂತರಂಗದ ಮಿಡಿತಗಳ ನಡುವೆ, ಭಾವನೆಯ ತರಂಗಗಳ ನಡುವೆ ಏನ್ರಿ ನೀವು ಹಕ್ಕಿಗಳ ಗಿಕ್ಕಿಗಳ ಸದ್ದು ಅಂತ ಏನೇನೋ ಹೇಳ್ತಾ ಇದ್ದೀರಲ್ಲ? ನೋಡಿ ಮಿಸ್, ನನ್ನ ಮಾತು ಒಪ್ಕೊಳ್ಳಿ ಪ್ಲೀಸ್. ಐ ಬೆಗ್ ಯು ಪ್ಲೀಸ್. ಮಿಸ್ಟರ್, ಡೋಂಟ್ ಡಿಸ್ಟರ್ಬ್. ಯು ಗೋ. Madam, you shut up. I am talking. You're shouting. Get lost. Miss. Look, miss. Please don't miss. I'll be waiting for you, miss. Please, miss. ಬಂದ್ಬಿಡಿ. ದಯವಿಟ್ಟು ಮರಿಬೇಡಿ. ಇಲ್ಲ. ನನಗೇನೂ ಆಗಿಲ್ಲ. ನೋಡಿ, ಲೈಲಾ ಮಂಜು ಪಾರ್ಕ್ ಕಾಯ್ತಾ ಇರ್ತೀನಿ. ದಯವಿಟ್ಟು ಬನ್ನಿ. ದಯವಿಟ್ಟು ಮಿಸ್, ಪ್ಲೀಸ್ ಡೋಂಟ್ ಮಿಸ್. ಕಳೆಗಾಯಿ ತಗೊಳ್ಳಿ ಸ್ವಾಮಿ. ಬೇಡಪ್ಪ. ಎಲ್ಲಿ ತಗೊಳ್ಳಿ ಸ್ವಾಮಿ? ಅರ ಬೇಡ ಕಣಯ್ಯ. ಟೈಮ್ ಪಾಸ್ಗೋಸ್ಕರ ತಗೊಳ್ಳಿ ಸ್ವಾಮಿ. ಅರೆ ನನ್ ಕಷ್ಟ ನನಗೆ, ಅದ್ರಲ್ಲಿ ನಿಂದು ಬೇರೆ ಎದರ ಮೇಲೆ. ಅದಕ್ಕೆ ಯಾಕೆ ಹೇಳ್ತೀರಾ? ಯಾವ ಒಳಗೋಸ್ಕರ ಕಾಯ್ತಾ ಇದ್ದೀರಾ ಏನೋ? ಸರ್ ಸೌತೆಕಾಯಿ ಕೊಡ್ಲಾ ಸರ್? ಬೇಡ. ಎಳೆದು ತಿನ್ನಿ ಸರ್, ಒಬ್ರೇ ಕೂತಿದ್ದೀರಾ, ಟೈಮ್ ಪಾಸ್ ಮಾಡಿ ಸರ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂದ್ರೆ ಹೋಗ. ಲೂಸು ಕಣವನು. ಸರ್ ನೀವು ಲೂಸಾ ಸರ್? ಏನ? ನಾನ್ ಲೂಸಾ? ಹೌದು, ನಾನ್ ಲೂಸೆ. ಲೂಸ್ ಏನ್ ಮಾಡ್ತೀನಿ ಹೇಳು? ಮಿಸ್,
ಹೇಳಿದ್ನಲ್ಲ ಈಗಾಗಲ್ಲ ಅಂತ. ಅರ್ಧ ಗಂಟೆ ವೇಟ್ ಮಾಡ್ತಿದ್ದೀನಿ, ಒಂದ್ 10 ನಿಮಿಷ. ಇದು ನನ್ನ ಲೈಫ್ ಅಂಡ್ ಡೆತ್ ಕ್ವಶನ್. ಪ್ಲೀಸ್ ಪ್ಲೀಸ್ Hey mister, again you are coming and disturbing her. Better you go. ಯು ಗೋ ಮಿಸ್, ಮೈ ಡಾರ್ಲಿಂಗ್ ಮಿಸ್, ಬೇಗ ಬನ್ನಿ. ನಾ ಆ ಜಾಗದಲ್ಲಿ ಕಾಯ್ತಿರ್ತೀನಿ. ತುಂಬಾ ಹಸುವಾಗ್ತಿದೆ, ನೆನ್ನೆಯಿಂದ ಊಟ ಮಾಡಿಲ್ಲ, ನೀರ್ ಕುಡ್ತೀರಾ? ನೋಡಿ, ನೀವು ಬರ್ದೆ ನನಗೇನಾದ್ರು ಆದ್ರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ. ಯು ವಿಲ್ ಬಿ ರೆಸ್ಪಾನ್ಸಿಬಲ್. ಪ್ಲೀಸ್ ಬೇಗನ್ ಬನ್ನಿ. Hello, police station. ಸುಮ್ಮನೆ ಕೂತೀನಿ. ಹಿಂಗ ಹೊತ್ತಿಲ್ದ ಹೊತ್ತಾಗ ಪಾರ್ಕ್ನಾಗ ಕುಂದರಬಾರ್ದು. ಇಲ್ಲಿ ಕುಂತ್ಕೊಂಡು ಏನೇನು ಕಿತ್ತಿಬಿ ಮಾಡಾಕತ್ತೀನಿ ನೀನು. ಯಾರ್ಯಾರಿಗೆ ತ್ರಾಸ್ ಕೊಡ್ಬೇಕಂತ ಮಾಡಿದ ಖಬರ್ ಐತೇನ? ಇದು ಪಬ್ಲಿಕ್ ಪಾರ್ಕ್, ಯಾರು ಬೇಕಾದ್ರೂ ಕೂತ್ಕೋಬಹುದು. ಕೂತ್ಕೋಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅಪ್ಪನೇ ಹುಲಿಯ ರೂಲ್ಸ್ ತೋರಿಸ್ಬೇಕಾ? ಈ ನಮ್ಮ ದೇಶದಾಗ ಬಾಂಬ್ ಹಾಕಿದ ಏನ್ ಶಿಕ್ಷೆ ಆಗ್ತೈತೋ ಅದಕ್ಕಿಂತ ಈ ಟೀಚಿಂಗ್ಗೆ ಶಿಕ್ಷೆ ಹೆಚ್ಚು. ಅದೇ ಫಾಸಿ. ಎಲ್ಲಿ ಹೊಡ್ತೀಯೋ ತಮ್ಮ? ಯು ಆರ್ ಅಂಡರ್. कौन कौन? अरे क्या हुआ? ಆಕ್ಸಿಡೆಂಟ್ हो गया. ಕ್ಯಾಶುಯಾಲಿಟಿ ಎಲ್ಲಿದೆ? ಏನಯ್ಯ ಕ್ಯಾಶುಯಾಲಿಟಿ? ಯಾರಿಗಯ್ಯ ಕ್ಯಾಶುಯಾಲಿಟಿ? ಅಯ್ಯೋ ಅದು ಹಾಗಲ್ಲ ಡಾಕ್ಟ್ರೆ, ಆಕ್ಸಿಡೆಂಟ್ ಆಗಿದೆ. ಓಕೆ, ಆಕ್ಸಿಡೆಂಟ್ ಯಾರಿಗೆ? ಕಣ್ಕಂಡವೇನ್ರಿ ಇವ್ರಿಗೆ. ರಸ್ತೆಯಲ್ಲಿ ಬರ್ಬೇಕಾದ್ರೆ ಸೈಕಲ್ ಮೇಲೆ ಬಂದು ನನ್ನ ಗಾಡಿಗೆ ಡಿಕ್ಕಿ ಕೊಟ್ಟು ಬಿದ್ದೋಗ್ಬಿಟ್ರು. ಅರೇ ಡಾಕ್ಟ್ರೆ, ಯಾರಿಗೆ ಫೋನ್ ಮಾಡ್ತಿದ್ರಾ? 100 ಪೊಲೀಸಿಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ಬೇಕು ಇಂಥ ಕೇಸಲ್ಲಿ. ಅರೇ ಡಾಕ್ಟ್ರೆ, ಗೌರ್ಮೆಂಟ್ ಆಸ್ಪತ್ರೆ ಆದ್ರೆ ಹಾಗೆಲ್ಲ ಮಾಡ್ಬೇಕು. ಇದು ಪ್ರೈವೇಟ್ ನರ್ಸಿಂಗ್ ಹೋಮ್. ಅದು ಅಲ್ಲದೆ ನಮ್ಮ ಆನಂದ್ ಸಾಹೇಬ್ರದು. ಅದಕ್ಕೆ ಯಾಕ್ರಿ ಪೊಲೀಸ್ ಫೋನ್ ಮಾಡ್ಬೇಕು? ಫೋನ್ ಮಾಡ್ತಿದ್ರೆ ಏನಾಗುತ್ತೆ ಗೊತ್ತೇನಯ್ಯ? ಈಗೇನೋ ಒಂದು ಕೆಲಸ ಇದೆ, ಸಂಬಳನೂ ಬರ್ತಾ ಇದೆ. ಇವನ ನಾ ಟ್ರೀಟ್ಮೆಂಟ್ ಮಾಡಿದೆ ಅಂತ ಇಟ್ಕೋ, ನಾಳೆ ಕೇಸು ಗೀಸು ಅಂತ ಆದ್ರೆ ಮಾತೆತ್ತಿದ್ರೆ ಕೋರ್ಟ್ ಹೋಗ್ಬೇಕಾಗತ್ತೆ, ಬರ್ಬೇಕಾಗತ್ತೆ. ನೋ, ಐ ಲವ್ ಮೆಡಿಕಲ್ ಪ್ರೊಫೆಷನ್. ನನಗೆ ಮೆಡಿಸಿನ್ ಅಂದ್ರೆ ಜೀವ. ರೋಗಿಗಳು ಅವ್ರ ಜೀವ ಉಳಿಸೋದು. ನೀವೆಲ್ರಿ ಜೀವ ಉಳಿಸ್ತಾ ಇದ್ದೀರಾ? ಅನ್ಯಾಯವಾಗಿ ಒಂದ್ ಜೀವ ತೆಗಿತಾ ಇದೀರಲ್ರಿ. ನೋ, ಹಾಗೆ ಮಾಡೋದಿಕ್ಕಾಗೋದಿಲ್ಲ. ನಾನು ಓದ್ ತಗೊಂಡಿದ್ದೀನಿ. ಯಾವ್ದಕ್ಕೆ ಓದ್ ತಗೊಂಡಿರೋದು? ಅದು ಇದು ಆಕ್ಸಿಡೆಂಟ್ ಕೇಸು. ಪೊಲೀಸ್ಗೆ ಇಲ್ಲ, ನಿಮಗೆ ಇಲ್ಲ ಅಂತ. Shut up, you bloody fool. ರೋಗಿ ಬ್ಲೀಡಿಂಗ್ ಆಗಿ ಇಷ್ಟು ಒದ್ದಾಡ್ತಾ ಇದ್ದಾನೆ, ಪೊಲೀಸಿಗೆ ಹೇಳ್ತಾನಂತೆ. ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ನರ್ಸ್ ಟೇಕ್ ಹಿಮ್ ಇನ್ಸೈಡ್. ಹಾಗಾದ್ರೆ ಒಂದು ಡಾಕ್ಟರ್ ಅಲ್ಲ? ಡಾಕ್ಟರ್ ಅಲ್ಲ, ಅಟೆಂಡರ್. ಏನು ಅಂತ ನಗ್ಬಿಟ್ಟಲ್ಲ? ಯಾಕೆ? ಎಂಜ್ಲೆ ಬಿದ್ದಿಲ್ಲ, ಮುಖ ಒರೆಸ್ಕೊಂಡಿಲ್ಲ, ಅದಕ್ಕೆ. ಗೊತ್ತಾಯ್ತಾ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕು ಅಂತ? ಈಗ ನಾನೇನು ಬಚಾವು. ಸಿಗಾಕೊಂಡವ್ರು ಅಂದ್ರೆ ಡಾಕ್ಟರ್ ಕುಂತಳಮ್ಮನವರು. ಯಾವ್ದಕ್ ಸಿಕ್ಕಾಕೊಂಡ್ರು? ಪೊಲೀಸ್ನವ್ರ ಕೈಗೆ. ಈ ಕೇಸ್ ಏನಾದ್ರೂ ಚಂಬ ಆದ್ರೆ ಕೋರ್ಟ್ಗೆ ಅಲೆಕಿರಬೇಕಾಗತ್ತೆ ಡಾಕ್ಟರ್ ಕುಂತಳಮ್ಮನವರು. ಅಯ್ಯೋ ಪಿಶಾಚಿ, ನಿನಗೇನೋ ಬಂತು ದೊಡ್ಡ ರೋಗ? ನೋಡು ಹಾಗಲ್ಲ ಅನ್ಬಾರ್ದು. ನಾಳೆ ನಿನ್ ಗಂಟ ಆಗೋನಲ್ವಾ ನಾನು? ಮುಚ್ಚು ಬಾಯಿ. ಇನ್ನೊಂದ್ಸಲ ಹೀಗೇನಾದ್ರೂ ಮಾತಾಡಿದ್ರೆ ನಿನಗೆ ಸರಿಯಾದ ಇಂಜೆಕ್ಷನ್ ಕೊಡ್ಬೇಕಾಗತ್ತೆ. ಇಂಜೆಕ್ಷನ್? ಇಂಜೆಕ್ಷನ್, ಪೆಥೋಡ್ರಿಲ್ ಇಂಜೆಕ್ಷನ್. ಇಂಜೆಕ್ಷನ್? ಅಯ್ಯೋ ಬಂದೆ ತಡೆಯವ, ಸಾಯ್ತೀನಿ.